ನಮಸ್ಕಾರ ವೀಕ್ಷಕರೇ. ರಾಹುಲ್ ಗಾಂಧಿಯ ಕ್ರಾಂತಿಕಾರಿ ಹೆಜ್ಜೆಗಳು ಭಾರತಕ್ಕೆ ಅಪಾಯ ಸೂಚಕವಾಗಿವೆ ಅನ್ನೋ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇದೇ ಹೊತ್ತಲ್ಲಿ ರಾಹುಲ್ ವಿದೇಶದಲ್ಲಿ ಕುಳಿತು ಆಂತರಿಕ ವಿಚಾರಗಳ ಬಗ್ಗೆ ಮತ್ತೆ ದನಿ ಎತ್ತಿದ್ದಾರೆ. ಆದರೆ ಈ ಬಾರಿ ಅವರ ಜೊತೆಗೆ ಡಿಕೆಶಿ, ಸ್ಟಾಲಿನ್ ಹೋಗಿರೋದು ಬೇರೆಯದ್ದೇ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಅದೇನೆಂದ್ರೆ, ಇಷ್ಟು ದಿನಗಳ ಕಾಲ ಉತ್ತರ ಭಾರತದಲ್ಲಿ ದಂಗೆ ಎಬ್ಬಿಸೋದ್ರಲ್ಲಿ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಯಶಸ್ವಿಯಾಗಿದ್ವು. ಈ ಬಾರಿ ದಕ್ಷಿಣ ಭಾರತವೇ ಟಾರ್ಗೆಟ್ ಎನ್ನಲಾಗ್ತಾ ಇದೆ. ಅಂದಹಾಗೆ ಇನ್ನೂ ಹಲವು ಉದ್ದೇಶಗಳನ್ನ ಇಟ್ಕೊಂಡು ಈ ಮೀಟಿಂಗ್ ನಡೀತಾ ಇದ್ದು, ಅದರಲ್ಲಿ ಅಮೆರಿಕದಲ್ಲಿ ಕಮಲಾ ಹ್ಯಾರಿಸ್ ಅನ್ನ ಅಧಿಕಾರಕ್ಕೆ ತರೋ ಉದ್ದೇಶವೂ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಮೆರಿಕದಲ್ಲಿ ಕುಳಿತು ರಾಹುಲ್ ಗಾಂಧಿ ಆಡ್ತಾ ಇರೋ ಮಾತುಗಳಿಗೆ ಭಾರತೀಯರಿಂದ ಭಾರಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಏನಿದು ಕಾಂಗ್ರೆಸ್ ಪ್ಲಾನ್? ಅಮೆರಿಕಕ್ಕೆ ಡಿಕೆ, ಸ್ಟಾಲಿನ್ ಹೋಗಿದ್ಯಾಕೆ? ಮುಂದೆ ಯಾರಿಗೆಲ್ಲ ಅಪಾಯ ಕಾದಿದೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಹುಲ್ ಗಾಂಧಿ ನಾನು ಪ್ರಧಾನಿ ಸ್ಥಾನದಲ್ಲಿ ಕೂರ್ಲೇಬೇಕು, ಅದು ಹೇಗಾದ್ರೂ ಸರಿ ಅನ್ನೋ ಜಿದ್ದಿಗೆ ಬಿದ್ದಂತಿದೆ. ಇದು ನೆರವೇರಬೇಕು ಅಂದ್ರೆ ಮೊದಲು ಪ್ರಧಾನಿ ಮೋದಿಯನ್ನ ಕೆಳಗಿಳಿಸಬೇಕು. ಕಳೆದ 2 ಸಲ ಸ್ವಂತ ಬಹುಮತ ಇದ್ದಿದ್ರಿಂದ ಈ ರೀತಿ ಯೋಚಿಸೋದು ಕಷ್ಟವಾಗಿತ್ತು. ಆದ್ರೆ ಈಗಿರೋದು ಮೈತ್ರಿ ಸರ್ಕಾರ. ಈಗ ಬಿಟ್ರೆ ಕೆಟ್ಟಂಗೆ ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಂತಿದೆ. ರಾಹುಲ್ ಗಾಂಧಿ ವಿದೇಶಕ್ಕೆ ಕಾಲಿಟ್ರೆ ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ಮಾತನಾಡೋದು ಹೊಸತೇನಲ್ಲ. ಭಾರತದ ಒಳಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಆರೋಪಿಸೋದು ಕೂಡ ಹೊಸತೇನಲ್ಲ. ಈಗಲೂ ಅದೇ ಮಾಡಿದ್ದಾರೆ. ಪ್ರಧಾನಿ ಮೋದಿ RSS ಸೇರಿ ಹಲವು ವಿಚಾರಗಳಿಗೆ ವಿರೋಧವನ್ನ ವ್ಯಕ್ತಪಡಿಸೋದರ ಜೊತೆಗೆ ಆಧ್ಯಾತ್ಮಿಕತೆ ಬಗ್ಗೆಯೂ ತಪ್ಪು ಮಾತನಾಡಿ ಸುದ್ದಿ ಆಗ್ತಾ ಇದ್ದಾರೆ. ಆದ್ರೆ ಅದಕ್ಕೂ ಮುಖ್ಯವಾಗಿ ಭಾರತೀಯರ ಆತಂಕಕ್ಕೆ ಕಾರಣವಾಗ್ತಾ ಇರೋದು ಅಮೆರಿಕದಲ್ಲಿ ಯಾರೆಲ್ಲ ಭೇಟಿ ಆಗ್ತಾ ಇದ್ದಾರೆ ಅನ್ನೋದು. ಒಂದು ಕಡೆ ತಮಿಳುನಾಡಿಗೆ ಇನ್ವೆಸ್ಟ್ಮೆಂಟ್ ಫಂಡ್ ತರ್ತೀನಿ ಅಂತ ಸಿಎಂ ಸ್ಟಾಲಿನ್ 1 ವಾರದ ಮುಂಚೆ ಯುಎಸ್ಗೆ ಬಂದಿದ್ದಾರೆ. ಇನ್ನೊಂದೆಡೆ ರಾಹುಲ್ ಗಾಂಧಿ ಬೀಡು ಬಿಟ್ಟಿದ್ದಾರೆ. ಮತ್ತೊಂದೆಡೆ ಕಮಲಾ ಹ್ಯಾರಿಸ್ ಡಿಕೆ ಶಿವಕುಮಾರ್ ರನ್ನ ಕರೆಸಿಕೊಂಡಿದ್ದಾರೆ. ಅತ್ತ ಕಮಲ್ ಹಾಸನ್ ಕೂಡ ಇದೇ ಟೈಮ್ನಲ್ಲಿ AI ಟೆಕ್ನಾಲಜಿ ಕಲಿಯೋದಕ್ಕೆ ಅಂತ ಅಮೆರಿಕಕ್ಕೆ ಹೋಗಿದ್ದಾರೆ. ಇವರೆಲ್ಲರೂ ಸಮಾನ ಮನಸ್ಕರು ಅನ್ನೋದು ಭಾರತೀಯರಿಗೆ ಗೊತ್ತಿದೆ. ಒಂದೇ ಟೈಮ್ನಲ್ಲಿ ಒಂದೇ ದೇಶಕ್ಕೆ ಹೋಗ್ತಾರೆ, ಮೀಟ್ ಆಗ್ತಾರೆ ಅಂದ್ರೆ ಭಾರತಕ್ಕೆ ದೊಡ್ಡದೇನೋ ಅಪಾಯ ಕಾದಿದೆ ಅನ್ನೋದು ಬಹುತೇಕರ ಅಭಿಪ್ರಾಯ. ರಾಜಕೀಯ ಪಂಡಿತರು ಹಾಗೂ ಬಹುತೇಕ ವಿದ್ಯಾವಂತರ ಊಹೆ ಪ್ರಕಾರ ಈ ಬಾರಿ ದಕ್ಷಿಣದಲ್ಲಿ ದೊಡ್ಡ ಮಟ್ಟದಲ್ಲಿ ದಂಗೆ ಏಳೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ದಕ್ಷಿಣದವರನ್ನ ಒಗ್ಗೂಡಿಸ್ತಾ ಇದ್ದಾರೆ. ಇನ್ನು ಈ ಭೇಟಿ ವೇಳೆ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾರನ್ನು ಮೀಟ್ ಆಗಲಾಗ್ತಾ ಇದೆ. ಸದ್ಯ ಬಾಂಗ್ಲಾದಲ್ಲಿ ಮಧ್ಯಂತರ ಪ್ರಧಾನಿಯಾಗಿರೋ ಯೂನಸ್ ಒಬಾಮಾರ ಶಿಷ್ಯ. ಇದೆಲ್ಲವನ್ನ ನೋಡ್ತಾ ಇದ್ರೆ ಬಾಂಗ್ಲಾ ರೀತಿಯ ದಂಗೆಗೆ ದಕ್ಷಿಣ ಭಾರತ ಪ್ರಮುಖ ವೇದಿಕೆ ಆಗಲಿದೆಯಾ ಅನ್ನೋ ಅನುಮಾನ ಹುಟ್ಟಿದೆ. ದಕ್ಷಿಣದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಬಿಜೆಪಿ ಇರ್ತಾ ಇತ್ತು. ಈ ಬಾರಿ ಕರ್ನಾಟಕದಲ್ಲೂ ಬಿಜೆಪಿ ಇಲ್ಲ. ಆದ್ರಿಂದ ದಕ್ಷಿಣದ 4 ರಾಜ್ಯಗಳಿಂದ ದೊಡ್ಡ ಬೆಂಬಲ ಬಂತು ಅಂದ್ರೆ ದಂಗೆ ಇನ್ನೊಂದು ಹಂತಕ್ಕೆ ಹೋಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಇನ್ನು ಡಿಕೆಶಿಯನ್ನ ಕರೆಸಿದ್ಯಾಕೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಡಿಕೆಶಿ ಫಂಡಿಂಗ್ ನಲ್ಲಿ ಎತ್ತಿದ ಕೈ. ಈ ಹಿಂದೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಸಮಸ್ಯೆ ಆದಾಗ್ಲೂ ಅದನ್ನ ಬಗೆಹರಿಸೋದ್ರಲ್ಲಿ ಡಿಕೆಶಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅಂತ ಹೇಳಲಾಗುತ್ತೆ. ಕಾಂಗ್ರೆಸ್ ನಾಯಕರಿಗೆ ಡಿಕೆ ಮೇಲೆ ಇರೋ ಭರವಸೆ ಏನಂದ್ರೆ ವ್ಯವಸ್ಥಿತವಾಗಿ ಹೋರಾಟ, ಪ್ರತಿಭಟನೆ ಮಾಡಿಸೋ ಕೆಪಾಸಿಟಿ ಇದೆ ಅಂತ. ಅದೇ ಕಾರಣಕ್ಕೆ ಕರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಕಮಲಾ ಹ್ಯಾರಿಸ್ ಖುದ್ದು ಡಿಕೆಯನ್ನ ಕರೆಸಿದ್ಯಾಕೆ ಅಂದ್ರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನಲ್ಲಿ ಡಿಕೆ ಟೀಮ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಕಳೆದ ಬಾರಿ ಪೇಸಿಎಂ 40% ಸರ್ಕಾರ ಆರೋಪವನ್ನ ಜನರ ತಲೆಯಲ್ಲಿ ಬರೋ ಹಾಗೆ ಮಾಡಿದ್ದೆ ಡಿಕೆ ಟೀಮ್. ಕಮಲಾ ಹ್ಯಾರಿಸ್ ಗೆಲ್ಲೋದಕ್ಕೆ ದಕ್ಷಿಣ ಭಾರತದ ಕಡೆಯಿಂದ ಅಜೆಂಡಾ ಸೆಟ್ ಮಾಡೋ ಕೆಲಸವೇ ಆಗಲಿದೆ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದೇ ಕಾರಣಕ್ಕೆ ಅತ್ತ ತಮಿಳುನಾಡು ಸ್ಟಾಲಿನ್ ಕೂಡ ಈ ಮೀಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿರೋದು. ಕಮಲಾ ಹ್ಯಾರಿಸ್ ಮೂಲ ತಮಿಳುನಾಡು ಆಗಿರೋದ್ರಿಂದ ಅಲ್ಲಿ ಕುಳಿತು ಒಂದಷ್ಟು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡಿದ್ರೆ ಅಮೆರಿಕದಲ್ಲಿರೋ ತಮಿಳರು ಹಾಗೂ ಕನ್ನಡಿಗರನ್ನ ಡೈವರ್ಟ್ ಮಾಡೋ ಯತ್ನ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಹೊತ್ತಲ್ಲಿ ಸಿದ್ದರಾಮಯ್ಯ ಮೇಲೂ ಕಾಂಗ್ರೆಸ್ ಭರವಸೆ ಇಟ್ಟಿದೆ. ಕಾಂಗ್ರೆಸ್ ಪಾಲಿಗೆ ಸಿದ್ದು ಹಾಗೂ ಡಿಕೆ 2 ಕಣ್ಣಿದ್ದ ಹಾಗೆ. ಡಿಕೆ ದುಡ್ಡಿನ ಬಲದಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಸಿದ್ಧಾಂತ ಜಾರಿ ಮಾಡೋದ್ರಲ್ಲಿ ನಿಸ್ಸೀಮರು. ಆದ್ರಿಂದ ಇವರಿಬ್ಬರನ್ನು ಬಳಸಿಕೊಂಡು ಮುಂದಿನ ಹೆಜ್ಜೆ ಇಡೋ ಯೋಚನೆ ಇದೆ ಅಂತ ಹೇಳಲಾಗ್ತಾ ಇದೆ. ಟೆಕ್ಸಾಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡೋ ರಾಹುಲ್, ಬಿಜೆಪಿ ಹಾಗೂ ಪ್ರಧಾನಿ ಮೋದಿಯನ್ನ ಕಂಡ್ರೆ ಜನರಿಗೆ ಭಯ ಇತ್ತು, ಆದ್ರೆ ಈ ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಭಯ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಈ ವಿಚಾರ ಬಿಜೆಪಿಗೆ ಅರ್ಥವಾಗ್ತಾ ಇಲ್ಲ. ರಿಸಲ್ಟ್ ಬಂದ ಕೆಲ ಹೊತ್ತಲ್ಲೇ ಈ ವಿಚಾರ ನಮಗೆ ಅರ್ಥ ಆಯ್ತು. ಜನರಿಗೆ ಬಿಜೆಪಿ ಮೇಲಿದ್ದ ಭಯವನ್ನ ಹೋಗಿಸಿದ್ದೇ ನಮ್ಮ ದೊಡ್ಡ ಸಾಧನೆ. ಇದು ಕೇವಲ ನನ್ನ ಸಾಧನೆ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷದ ಸಾಧನೆ, ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ದೊಡ್ಡ ಗೆಲುವು ಅಂತ ಹೇಳಿದ್ರು. ಇನ್ನು ಹೀಗೆ ಮುಂದುವರೆದು RSS ಬಗ್ಗೆ ಮಾತನಾಡಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದೇ ಗುರಿ ಹೊಂದಿದೆ, ಆದ್ರೆ ನಮ್ಮ ಪಕ್ಷ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ನಾವು ಜಾತಿ, ಧರ್ಮ, ಭಾಷೆ ಇದೆಲ್ಲವನ್ನು ಬಿಟ್ಟು ಎಲ್ಲರೂ ಖುಷಿಯಾಗಿರ್ಲಿ ಅಂತ ಬಯಸ್ತೀವಿ.
ಆದ್ರೆ ಬಿಜೆಪಿ ಜಾತಿ ಧರ್ಮ ಭಾಷೆ ಇದೆಲ್ಲದರ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು. ಆದ್ರೆ ಎಲೆಕ್ಷನ್ ಆದ್ಮೇಲೆ ಜಾತಿ ಜಾತಿ ಅಂತ ಬಾಯಿ ಬಡ್ಕೊಳ್ತಾ ಇರೋದು ಯಾರು ಅನ್ನೋದು ಭಾರತೀಯರಿಗೆ ಗೊತ್ತಿದೆ. ಇನ್ನು ರಾಹುಲ್ ಆರೋಪಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಪ್ರಧಾನಿ ಮೋದಿ ವಿರುದ್ಧ ಮಾತು ಮುಂದುವರಿಸುವ ರಾಹುಲ್, ನಮ್ಮ ದೇಶಕ್ಕೆ ಸಂವಿಧಾನವೇ ಅಡಿಪಾಯ, ಆದ್ರೆ ಮೋದಿ ಸಂವಿಧಾನದ ವಿರುದ್ಧ ದಾಳಿ ಮಾಡ್ತಾ ಇದ್ದಾರೆ, ಅದನ್ನ ಬದಲಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ. ನಾನು ಎಲೆಕ್ಷನ್ ಟೈಮ್ನಲ್ಲಿ ಸಂವಿಧಾನದ ಮಹತ್ವ ಹೇಳೋ ಕೆಲಸ ಮಾಡಿದ್ದೆ, ಆದ್ರೆ ಮೋದಿ ನಮ್ಮ ದೇಶದ ಸಂಸ್ಕೃತಿ ಭಾಷೆಗಳು ನಮ್ಮ ಇತಿಹಾಸದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾವ ಮಾತನ್ನಾದ್ರೂ ಭಾರತೀಯರು ಸಹಿಸಿಕೊಳ್ತಾ ಇದ್ರೇನು, ಆದ್ರೆ ಭಾರತದ ಸಂಸ್ಕೃತಿ ಮೇಲೆ ಮೋದಿ ದಾಳಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಾಹುಲ್ ಹೇಳಿದ್ರೆ ಜೀವ ಹೇಗ್ ತಡಿಬೇಕು ನೀವೇ ಹೇಳಿ. ದೇಶದಲ್ಲಿ ಹಿಂದೂ ಸಂಸ್ಕೃತಿಯನ್ನ ನಾಶ ಮಾಡಬೇಕು ಅಂತ ಓಪನ್ ಆಗಿ ಹೇಳುವವರಿಗೆ ಆಪ್ತ ಮಿತ್ರನೇ ರಾಹುಲ್ ಗಾಂಧಿ. ಅಂಥವರು ಭಾರತದ ಸಂಸ್ಕೃತಿ ಬಗ್ಗೆ ಮಾತನಾಡಿದ್ರೆ ಏನ್ ಹೇಳೋದು ಅಂತ ಜನರು ಮಾತಾಡ್ತಾ ಇದ್ದಾರೆ. ಇನ್ನು ಸಾಮಾನ್ಯವಾಗಿ ಇಂಥ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಯಾರಿಗೂ ಅರ್ಥವಾಗದೇ ಇರೋ ವಿಚಾರಗಳನ್ನ ಹೇಳಿ ಟ್ರೆಂಡ್ ಆಗೋದು ರಾಹುಲ್ಗೆ ಮಾಮೂಲಿ. ಈ ಬಾರಿ ದೇವತಾ ಅಂದ್ರೆ ಅರ್ಥ ಏನು ಅಂತ ಹೇಳೋಕೆ ಹೋಗಿ ರಾಹುಲ್ ವೈರಲ್ ಆಗ್ತಾ ಇದ್ದಾರೆ. ರಾಹುಲ್ ಪ್ರಕಾರ ದೇವತಾ ಅಂದ್ರೆ ದೇವರಲ್ವಂತೆ. ಒಬ್ಬ ವ್ಯಕ್ತಿ ತನ್ನ ಅಂತರಾಳದ ಮಾತನ್ನ ಹೇಳುವಾಗ ಆತನ ಭಾವನೆಗಳು ಅದೇ ರೀತಿ ಇತ್ತು ಅಂದ್ರೆ ಅದನ್ನ ದೇವತಾ ಅಂತ ಅಂತಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಭಾರತದಲ್ಲಿ ದೇವತಾ ಅಂದ್ರೆ ಇದೇ ಅರ್ಥ ಅನ್ನೋದನ್ನ ಹೇಳಿದ್ದಾರೆ. ಇದನ್ನ ಕೇಳಿ ಆಧ್ಯಾತ್ಮ ಚಿಂತಕರು ಮೂಕ ವಿಸ್ಮಿತರಾಗಿದ್ರೆ, ಇನ್ನು ಕೆಲವರು ರಾಹುಲ್ಗೆ ಈ ಮಾತನ್ನ ಹೇಳಿಕೊಟ್ಟಿದ್ದು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟು ಕಷ್ಟಕರವಾದ ವಿಚಾರಗಳನ್ನ ಸ್ಯಾಮ್ ಪಿತ್ರೋಡಾ ಬಿಟ್ಟು ಬೇರೆ ಯಾರು ಹೇಳೋಕೆ ಸಾಧ್ಯವಿಲ್ಲ ಅಂತಲೂ ಚರ್ಚೆಗಳು ನಡೀತಾ ಇದೆ. ಇನ್ನು ಇದೇ ವೇಳೆ ಸಾಕಷ್ಟು ವಿಚಾರಗಳನ್ನ ಮಾತನಾಡಿರೋ ರಾಹುಲ್ ಭಾರತ್ ಜೋಡೋ ಯಾತ್ರೆ ಬಗ್ಗೆಯೂ ಹೇಳಿದ್ರು. ಜೋಡೋ ಯಾತ್ರೆಯಿಂದ ನನ್ನ ಆಲೋಚನೆಗಳು ಬದಲಾಗಿ ಹೋದ್ವು, ನನ್ನ ಹಾಗೂ ಜನರ ನಡುವಿನ ಬಾಂಧವ್ಯ ಇನ್ನಷ್ಟು ಗಟ್ಟಿ ಆಯ್ತು ಅನ್ನೋದನ್ನ ತಿಳಿಸಿದ್ರು. ಒಂದು ಕಡೆ ರಾಹುಲ್ ಭಾರತ ಸರ್ಕಾರ ಹಾಗೂ RSS ವಿರುದ್ಧ ಬಾಯಿಗೆ ಬಂದಂತೆ ಆರೋಪ ಮಾಡ್ತಾ ಇದ್ದಂತೆ ಇತ್ತ ಬಿಜೆಪಿ ನಾಯಕರು ರೊಚ್ಚಿಗೆದ್ದಿದ್ದಾರೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿರೋ ಸಚಿವ ಗಿರಿರಾಜ್ ಸಿಂಗ್, RSS ಬಗ್ಗೆ ರಾಹುಲ್ ತಮ್ಮ ಅಜ್ಜಿ ಇಂದಿರಾ ಗಾಂಧಿ ಬಳಿ ಕೇಳಿ ತಿಳಿದುಕೊಳ್ಳಲಿ ಅಂತ ಹೇಳಿದ್ರು. ಮೃತರ ಜೊತೆಗೆ ಮಾತನಾಡೋ ಟೆಕ್ನಾಲಜಿ ಬಂದ್ರೆ ರಾಹುಲ್ ಮೊದಲು ಇಂದಿರಾ ಗಾಂಧಿಯನ್ನ ಸಂಪರ್ಕಿಸಲಿ. ಪಾಕ್ ಜೊತೆಗೆ ಯುದ್ಧದ ಸಂದರ್ಭದಲ್ಲಿ RSS ಪಾತ್ರ ಏನು ಅನ್ನೋದನ್ನ ಅವರ ಅಜ್ಜಿಯೇ ತಿಳಿಸ್ತಾರೆ ಅಂತ ಗುಡುಗಿದ್ರು. ಅಲ್ಲದೆ RSS ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ರಾಹುಲ್ಗೆ ಒಂದು ಜನ್ಮ ಸಾಕಾಗೋದಿಲ್ಲ. ಪ್ರತಿ ಬಾರಿ ವಿದೇಶಕ್ಕೆ ಹೋಗಿ ಭಾರತದ ವಿರುದ್ಧ ಮಾತನಾಡೋದಕ್ಕೆ ಕಿಡಿಕಾರಿದ್ರು. ಒಟ್ನಲ್ಲಿ ಸಮಾನ ಮನಸ್ಕರೆಲ್ಲ ವಿದೇಶದಲ್ಲಿ ಒಗ್ಗೂಡಿರೋದು ಜನಸಾಮಾನ್ಯರ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇವರ ರಾಜಕೀಯ ಆಸಕ್ತಿಗೆ ನಾವೆಲ್ಲ ಇನ್ನೇನೆಲ್ಲ ಅನುಭವಿಸಬೇಕು ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.